ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಕೇಳು. ನಿನ್ನ ಮಗನು ರಥಾರೂಢನಾಗಿ ರಣರಂಗದಲ್ಲಿ ಕಾಲರುದ್ರನಂತೆ ಶತ್ರುಗಳಿಗೆ ದುಸ್ಸಹನಾಗಿದ್ದನು. ಅವನ ಸಾವಿರಾರು ಬಾಣಗಳಿಂದ ಭೂಮಿಯೆಲ್ಲವೂ ಕ್ಷಣ ಮಾತ್ರದಲ್ಲಿ ಮರೆಸಿದಂತಾಯಿತು. ಪರ್ವತದ ಮೇಲೆ ಮಳೆ ಸುರಿದಂತೆ ಶತ್ರುಗಳ ಮೇಲೆ ಬಾಣ ವರ್ಷವನ್ನು ಕರೆಯುತ್ತಿದ್ದನು. ಆಗ ಸಮುದ್ರದಂತಿದ್ದ ಪಾಂಡವ ಸೈನ್ಯದಲ್ಲಿ ದುರ್ಯೋಧನನ ಬಾಣಗಳಿಂದ ಗಾಯಪಡದ ಆನೆಯಾಗಲಿ ಕುದುರೆಯಾಗಲಿ ರಥವಾಗಲಿ ಯಾವುದೂ ಇಲ್ಲದಂತೆ ಎಲ್ಲವೂ ಬಹಳವಾಗಿ ನೊಂದವು. ಆ ಯುದ್ಧದಲ್ಲಿ ಯಾವ ಸೈನಿಕನ ಮೈಯನ್ನು ನೋಡಿದರೂ ಅವನ ಮೈಯಲ್ಲಿ ದುರ್ಯೋಧನನ ಬಾಣಗಳು ನಾಟಿದ್ದವು. ಸೇನಾ ಧೂಳಿಯಿಂದ ಹೇಗೋ ಹಾಗೆ ದುರ್ಯೋಧನನ ಬಾಣಗಳಿಂದ ಭೂಮಿಯೆಲ್ಲ ಮುಚ್ಚಿ ಹೋಯಿತು. ನಿನ್ನ ಮಗನ ಹಸ್ತಲಾಘವದಿಂದ ಸಮಸ್ತ ಭೂಮಿಯು ಬಾಣಮಯವಾಗಿಯೇ ಕಾಣಿಸಲ್ಪಟ್ಟಿತು. ಆಗ ನಿನ್ನವರಲ್ಲಿಯಾಗಲಿ ಪಾಂಡವರಲ್ಲಿಯಾಗಲಿ ಸಾವಿರಾರು ಮಂದಿ ಯೋಧರಲ್ಲಿ ನಿನ್ನ ಮಗನಿಗೆ ಸಮಾನವಾದ ಪೌರುಷವುಳ್ಳವನು ಒಬ್ಬನಾದರೂ ಇಲ್ಲವೆಂದೇ ನನಗೆ ತೋರಿತು. ಅಷ್ಟು ಮಂದಿ ಪಾರ್ಥರು ಒಂದಾಗಿ ಸೇರಿದರು. ನಿನ್ನ ಮಗನ ಪರಾಕ್ರಮಕ್ಕೆ ಇದಿರಾಗಲಾರದೆ ಹೋದರು. ಆಗ ನಿನ್ನ ಮಗನ ಪರಾಕ್ರಮವು ಲೋಕಕ್ಕೆ ಅತ್ಯಾಶ್ಚರ್ಯಕರವಾಗಿ ಕಂಡುಬಂದಿತು. ಆಗ ನಿನ್ನ ಮಗನು ತನ್ನ ಕೈಚಳಕದಿಂದ ಏಕಕಾಲದಲ್ಲಿ 100 ಬಾಣಗಳಿಂದ ಧರ್ಮರಾಜನನ್ನು, 70 ಬಾಣಗಳಿಂದ ಭೀಮನನ್ನು, 5 ಬಾಣಗಳಿಂದ ಸಹದೇವನನ್ನು, 64 ಬಾಣಗಳಿಂದ ನಕುಲನನ್ನು, 5 ಬಾಣಗಳಿಂದ ಧೃಷ್ಟದ್ಯುಮ್ನನನ್ನು ಮತ್ತು 5 ಮಂದಿ ಉಪಪಾಂಡವರನ್ನು, 3 ಬಾಣಗಳಿಂದ ಸಾತ್ವಿಕೆಯನ್ನು ಏಕಕಾಲದಲ್ಲಿ ಹೊಡೆದನು. ಒಂದು ಭಲ್ಲದಿಂದ ಸಹದೇವನ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿದನು. ಒಡನೆಯೇ ಸಹದೇವನು ಮುರಿದ ಬಿಲ್ಲನ್ನು ಬಿಸುಟು ಬೇರೊಂದು ದೊಡ್ಡ ಬಿಲ್ಲನ್ನು ಕೈಗೆತ್ತಿಕೊಂಡು 10 ಬಾಣಗಳಿಂದ ದುರ್ಯೋಧನನನ್ನು ಹೊಡೆದನು. ಅದೇ ಕಾಲದಲ್ಲಿ ನಕುಲನು 9 ಬಾಣಗಳಿಂದ ಅವನನ್ನು ಹೊಡೆದು ಸಿಂಹನಾದ ಮಾಡಿದನು. ಸಾತ್ವಿಕೆಯು ಒಂದು ತೀವ್ರ ಬಾಣವನ್ನು ಪ್ರಯೋಗಿಸಿದನು. ಅದೇ ಕಾಲದಲ್ಲಿ ಉಪಪಾಂಡವರು 73 ಬಾಣಗಳನ್ನು, ಧರ್ಮರಾಜನು 5 ಬಾಣಗಳನ್ನು, ಭೀಮನು 80 ಬಾಣಗಳನ್ನು ನಿನ್ನ ಮಗನ ಮೇಲೆ ಪ್ರಯೋಗಿಸಿದರು. ಹೀಗೆ ಎಲ್ಲರೂ ಸುತ್ತಿ ಮುತ್ತಿ ಹೊಡೆಯುತ್ತಿರುವಾಗಲೂ ನಿನ್ನ ಮಗನು ಸ್ವಲ್ಪವಾದರೂ ಕದಲಲಿಲ್ಲ. ಆಗಲೂ ಮಹಾಬಲಶಾಲಿಯಾದ ನಿನ್ನ ಮಗನು ತನ್ನ ಹಸ್ತಲಾಘವದಿಂದಲೂ ಚಾತುರ್ಯದಿಂದಲೂ ವೀರ್ಯದಿಂದಲೂ ಸಮಸ್ತ ಭೂತಗಳಿಗೂ ಮೇಲಾದವನಂತೆ ಎಲ್ಲ ಜನರಿಗೆ ಕಾಣಿಸಿದನು. ಆಗ ಕೌರವ ವೀರರು ತಮ್ಮ ಪ್ರಭುವಾದ ದುರ್ಯೋಧನನು ಶತ್ರುಗಳ ನಡುವೆ ಸಿಕ್ಕಿರುವುದನ್ನು ನೋಡಿ ಕವಚಧಾರಿಗಳಾಗಿ ಬಂದು ಅವನ ರಕ್ಷಣೆಗಾಗಿ ಸುತ್ತಲೂ ಆವರಿಸಿಕೊಂಡರು. ಹೀಗೆ ದುರ್ಯೋಧನನ ಸುತ್ತಲೂ ನೆರೆಯುತ್ತಿರುವ ಆ ಸೈನಿಕರ ಘೋಷವು ವರ್ಷಾ ಕಾಲದಲ್ಲಿ ಕಲಗಿದ ಸಮುದ್ರ ಘೋಷದಂತೆ ಭಯಂಕರವಾಯಿತು. ದುರ್ಯೋಧನನನ್ನು ಕೊಲ್ಲುವುದಕ್ಕಾಗಿ ಮುಂದೆ ಬಿದ್ದು ಬರುವ ಪಾಂಡವರನ್ನು ಅವರೆಲ್ಲರೂ ಒಂದಾಗಿ ಸೇರಿ ಎದುರಿಸಿ ನಿಂತರು. ದ್ರೋಣಪುತ್ರನಾದ ಅಶ್ವತ್ಥಾಮನು ಭೀಮನನ್ನು ತಡೆದನು. ಅವರಿಬ್ಬರು ಯುದ್ಧ ಮಾಡುತ್ತಿರುವಾಗ ಅವರ ಬಾಣಗಳಿಂದ ದಿಕ್ಕು ವಿದಿಕ್ಕುಗಳೆಲ್ಲವೂ ಮರೆಸಿ ಯಾವುದೂ ಕಾಣದಂತಾಯಿತು. ಒಬ್ಬರಿಗೊಬ್ಬರು ಹಠದಿಂದ ಭಯಂಕರವಾದ ಪರಾಕ್ರಮವನ್ನು ತೋರಿಸುತ್ತಾ ಹೋರಾಡಿದರು. ತಮ್ಮ ತಮ್ಮ ಧನುಷ್ಠಂಕಾರದಿಂದಲೇ ದಿಕ್ಕುಗಳನ್ನೆಲ್ಲ ನಡುಗಿಸುತ್ತಿದ್ದರು. ಇನ್ನೊಂದು ಕಡೆ ಶಕುನಿಯು ಧರ್ಮರಾಜನಿಗೆ ಎದುರಾಗಿ ಅವನ 4 ರಥಾಶ್ವಗಳನ್ನು ಕೊಂದು ಸೈನ್ಯಗಳೆಲ್ಲವೂ ನಡುಗುವಂತೆ ದೊಡ್ಡ ಸಿಂಹನಾದವನ್ನು ಮಾಡಿದನು. ಇಷ್ಟರಲ್ಲಿಯೇ ಸಹದೇವನು ವಿರಥನಾದ ಧರ್ಮರಾಜನನ್ನು ತನ್ನ ರಥದ ಮೇಲೇರಿಸಿಕೊಂಡು ಬೇರೆ ಕಡೆಗೆ ಕರೆದುಕೊಂಡು ಹೋದನು. ಸ್ವಲ್ಪ ಹೊತ್ತಿನಲ್ಲಿಯೇ ಧರ್ಮರಾಜನು ಬೇರೊಂದು ರಥವನ್ನೇರಿ ಹಿಂತಿರುಗಿ ಬಂದು ಮೊದಲು 9 ಬಾಣಗಳಿಂದಲೂ ತಿರುಗಿ 5 ಬಾಣಗಳಿಂದಲೂ ಹೊಡೆದು ಸಿಂಹನಾದ ಮಾಡಿದನು. ಅವರಿಬ್ಬರ ಯುದ್ಧವು ನೋಡುವವರಿಗೆ ಸಂತೋಷವನ್ನು ಭಯವನ್ನು ಉಂಟು ಮಾಡುವಂತಿದ್ದಿತು. ಸಿದ್ಧಚಾರಣರೆಲ್ಲರೂ ಅದನ್ನು ಕೊಂಡಾಡುತ್ತಿದ್ದರು. ಬೇರೊಂದು ಕಡೆ ಉಲೂಕನು ನಕುಲನನ್ನು ಎದುರಿಸಿ ಅವನನ್ನು ಬಾಣ ವರ್ಷಗಳಿಂದ ಮುಚ್ಚಿದನು. ಅದಕ್ಕೆ ಪ್ರತಿಯಾಗಿ ನಕುಲನು ಶಕುನಿಯ ಮಗನಾದ ಆ ಉಲೂಕನನ್ನು ದೊಡ್ಡ ಬಾಣ ವರ್ಷಗಳಿಂದ ಮುಚ್ಚಿದನು. ಮಹಾರಥರೆನಿಸಿದ ಅವರಿಬ್ಬರು ಮೊಯ್ಯಿಗೆ ಮೊಯ್ಯಿ ತೀರಿಸಿಕೊಳ್ಳುತ್ತಾ ಪ್ರಬಲ ಯುದ್ಧವನ್ನು ಮಾಡುತ್ತಿದ್ದರು. ಇನ್ನೊಂದು ಕಡೆ ಸಾತ್ವಿಕೆಯು ಕೃತವರ್ಮನನ್ನು ಎದುರಿಸಿ ಇಂದ್ರನೊಡನೆ ಬಲಿಯು ಹೇಗೋ ಹಾಗೆ ಅವನೊಡನೆ ಯುದ್ಧ ಮಾಡುತ್ತಿದ್ದನು. ಇಷ್ಟರಲ್ಲಿ ದುರ್ಯೋಧನನು ದೃಷ್ಟದ್ಯುಮ್ನನ ಧನುಸ್ಸನ್ನು ತುಂಡು ಮಾಡಿ ಚಾಪಹೀನನಾದ ಅವನ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಿದ್ದನು. ದೃಷ್ಟದ್ಯುಮ್ನನು ಉತ್ತಮವಾದ ಬೇರೆ ಆಯುಧವನ್ನು ಹಿಡಿದು ಯುದ್ಧ ಮಾಡತೊಡಗಿದನು. ಮದಿಸಿದ ಕಾಡಾನೆಗಳಂತೆ ಅವರಿಬ್ಬರು ಪ್ರಬಲ ಯುದ್ಧವನ್ನು ನಡೆಸುತ್ತಿದ್ದರು. ಮತ್ತೊಂದು ಕಡೆ ಕೃಪನು 5 ಮಂದಿ ಉಪಪಾಂಡವರನ್ನು ಎದುರಿಸಿ ಅವರನ್ನು ಅನೇಕ ಬಾಣಗಳಿಂದ ಹೊಡೆಯುತ್ತಿದ್ದನು.
ಮನುಷ್ಯರಿಗೆ ಪಂಚೇಂದ್ರಿಯಗಳೊಡನೆ ಹೋರಾಟವು ನಡೆದಂತೆ ಕೃಪನಿಗೆ ಆ 5 ಮಂದಿ ಉಪಪಾಂಡವರೊಡನೆ ನಡೆದ ಯುದ್ಧವು ಅತಿ ಭಯಂಕರವಾಗಿ ಇತರರಿಂದ ತಡೆಯಲ ಸಾಧ್ಯವಾಗಿ ಎಲ್ಲೆಯನ್ನು ಮೀರಿದುದಾಗಿದ್ದಿತು. ಇಂದ್ರಿಯಗಳು ಬುದ್ಧಿಗೆಟ್ಟವನನ್ನು ಪೀಡಿಸುವಂತೆ 5 ಮಂದಿ ಉಪಪಾಂಡವರು ಆ ಕೃಪನನ್ನು ಬಾಣಗಳಿಂದ ನೋಯಿಸಿದರು. ಕೃಪನು ಆ 5 ಮಂದಿಗೂ ಪ್ರತಿಯಾಗಿ ತನ್ನ ಪೌರುಷವನ್ನು ತೋರಿಸುತ್ತಿದ್ದನು. ಚೇತನನಿಗೆ ಇಂದ್ರಿಯಗಳೊಡನೆ ಮೇರೆ ಮೀರಿದ ಉದ್ರೇಕದಿಂದ ಹೋರಾಟವು ನಡೆಯುವಂತೆ ಅವರಿಗೆ ದುರ್ನಿವಾರ್ಯವಾದ ಯುದ್ಧವು ನಡೆಯಿತು. ಅದಲ್ಲದೆ ಅಲ್ಲಲ್ಲಿ ಕಾಲಾಳುಗಳಿಗೆ ಕಾಲಾಳುಗಳೊಡನೆಯೂ ಕುದುರೆಗಳಿಗೆ ಕುದುರೆಗಳೊಡನೆಯೂ ಪ್ರಬಲ ಯುದ್ಧವು ನಡೆಯುತ್ತಿದ್ದವು. ಆಹಾ, ಇದೇನಾಶ್ಚರ್ಯವು! ಇದು ಭಯಂಕರವು! ಇದು ಮಹಾಘೋರವು ಎಂದು ನೋಡುವವರು ಆಶ್ಚರ್ಯಪಡುವಂತೆ ಅಲ್ಲಲ್ಲಿ ಭಯಂಕರಗಳಾದ ಅನೇಕ ಯುದ್ಧಗಳು ನಡೆಯುತ್ತಿದ್ದವು. ಆ ದೊಂಬಿಯ ಜಗಳದಲ್ಲಿ ಒಬ್ಬರನ್ನೊಬ್ಬರು ಎದುರಿಸಿ ಮೇಲೆ ಬೀಳುವರು, ಒಬ್ಬರನ್ನೊಬ್ಬರು ಹೊಡೆಯುವರು, ಆಗಾಗ ಸಿಂಹನಾದ ಮಾಡುವರು. ಆಗ ಆ ಸೈನಿಕರ ವಾಹನಗಳಿಂದ ಮೇಲೆದ್ದ ಧೂಳಿಯು ಗಗನಾಂಗಣವನ್ನೆಲ್ಲ ವ್ಯಾಪಿಸಿತು. ಗಾಳಿಯ ರಭಸದಿಂದಲೂ ಕುದುರೆಗಳ ಓಡಾಟದಿಂದಲೂ ರಥಚಕ್ರಗಳ ಹೊರಳುವಿಕೆಯಿಂದಲೂ ಆನೆಗಳ ಉಸಿರಿನ ಗಾಳಿಯಿಂದಲೂ ಪ್ರಬಲವಾಗಿ ವ್ಯಾಪಿಸಿದ ಆ ಸೇನಾ ಧೂಳಿಯು ಸಂಧ್ಯಾಕಾಲದ ಮೇಘದಂತೆ ಕೆಂಪಾಗಿ ಆಕಾಶವನ್ನೆಲ್ಲ ಮರೆಸಿತು. ಅದರಿಂದ ಸೂರ್ಯನು ಕಾಂತಿಹೀನನಾದಂತೆ ಕಾಣಿಸಿದನು. ರಣಭೂಮಿಯೆಲ್ಲವೂ ಅಲ್ಲಿದ್ದ ಯೋಧರೊಡನೆ ಆ ಧೂಳಿನಿಂದ ಮರೆಸಲ್ಪಟ್ಟಿತು. ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಆ ಭಯಂಕರವಾದ ಧೂಳಿಯು ರಕ್ತಸ್ರಾವದಿಂದ ಶಾಂತವಾಗಿ ಎಲ್ಲವೂ ಪ್ರಕಾಶಕ್ಕೆ ಬರುವಂತಾಯಿತು. ತಿರುಗಿ ದ್ವಂದ್ವ ಯುದ್ಧವು ಆರಂಭವಾಗಿತು. ಅವರವರು ತಮ್ಮ ತಮ್ಮ ಅಂತಸ್ತಿಗೂ ಶಕ್ತಿಗೂ ತಕ್ಕಂತೆ ಹೋರಾಡಿದರು. ನಡು ಹಗಲಿನಲ್ಲಿ ಭಯಂಕರ ಯುದ್ಧವು ನಡೆಯುತ್ತಿತ್ತು. ಕವಚಗಳ ಉಜ್ವಲ ಕಾಂತಿಗಳು ಥಳಥಳಿಸುತ್ತಿದ್ದವು. ಬೆಂಕಿ ಹಿಡಿದ ಬಿದಿರು ಮೆಳೆಗಳಿಂದ ಹೊರಡುವ ಧ್ವನಿಯಂತೆ ಹಾರಾಡುವ ಬಾಣಗಳ ಧ್ವನಿಯು ಎಲ್ಲ ಕಡೆಯನ್ನು ಆವರಿಸಿತು. ಇದು 21ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.